ಈ ಸಿಲಿಂಡರ್ ಬುಕ್ ಮಾಡಿದ್ಮೇಲೆ ಮನೆ ಮನೆಗೆ ತಂದು ಕೊಡ್ತಾರಲ್ಲ ಹುಡುಗರುಗಳು, ಅವರು ರೌಡಿಸಮ್ ಮಾಡಕ್ ಸ್ಟಾರ್ಟ್ ಆಗ್ಬಿಟ್ಟಿದ್ದಾರೆ ಇವಾಗ. ಅವ್ರು ಕೇಳಿದಷ್ಟೇ ಕಾಸು ಕೊಡ್ಬೇಕು. ಯಾಕೆ ಸ್ವಾಮಿ, ಏಜೆನ್ಸಿ ಅವರೇ, ಗ್ಯಾಸ್ ಏಜೆನ್ಸಿ ಅವರೇ, ನಿಮ್ಗೆ ಸಂಬಳ ಕೊಡಕ್ ಯೋಗ್ಯತೆ ಇಲ್ವೇನ್ರಿ? ಯಾಕ್ರಿ ಆ ಹುಡುಗರ್ನೆಲ್ಲ ಬಂದು ಮನೆ ಮನೆ ಹತ್ರ ಜಗಳ ಮಾಡಿ ದುಡ್ಡು ಇಸ್ಕೊಳ್ಳೋ ತರ ಮಾಡ್ತಾ ಇದ್ದೀರಾ? ನೀವು ಕರೆಕ್ಟಾಗಿ ಸಂಬಳ ಕೊಟ್ರೆ ಅವ್ರ ಈ ತರ ಬಂದು ಮನೆ ಮನೆ ಹತ್ರ ನನಗೆ 50 ರೂಪಾಯಿ ಕೊಡಿ, 100 ರೂಪಾಯಿ ಕೊಡಿ ಅಂತ ಜಗಳ ಮಾಡ್ತಿದ್ರಾ? ನೀವು ಏಜೆನ್ಸಿ ಇಟ್ಕೊಂಡವ್ರು ನೀವು ಕರೆಕ್ಟಾಗಿ ಹುಡುಗರಿಗೆ ಸಂಬಳಗಳು ಕೊಡ್ರಿ. ಇವತ್ತೊಂದು ಇನ್ಸಿಡೆಂಟ್ ಏನಾಗಿದೆ ಅಂದ್ರೆ, ಒಬ್ರು ವಯಸ್ಸಾಗಿರೋರು ಒಂದು 10 ರೂಪಾಯೋ 20 ರೂಪಾಯೋ ಜಾಸ್ತಿ ಕೊಟ್ಟಿದ್ದಾರೆ ಏನ್ ಸಿಲಿಂಡರ್ ರೇಟ್ ಇದೆ ಅದ್ರ ಮೇಲೆ. ಅದಕ್ಕೆ ಒಬ್ಬ ಹುಡುಗ, ಅವನ ಹೆಸರು ಸಂಜಯ್ ಗೌಡ ಅಂತ, ಆ ವಯಸ್ಸಾದವ್ರ ಮೇಲೆ ನೀನ್ 50 ರೂಪಾಯಿ ಕೊಡು ನನಗೆ, ಇಲ್ಲ ಅಂದ್ರೆ ಮುಂದಿನ ತಿಂಗಳು ನೋಡ್ಕೋತೀನಿ, ನಾನೇ ತಾನೇ ಸಿಲಿಂಡರ್ ಕೊಡೋದು ನಿನಗೆ ಅಂತ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ. ಆವಲಹಳ್ಳಿ ಬ್ಯಾಟ್ರಂಪುರ ಸೈಡ್ ಅತ್ತಿಗುಪ್ಪೆ ಚಂದ್ರ ಏಜೆನ್ಸಿ ಸಂಜಯ್ ಗೌಡ ಅನ್ನೋ ವ್ಯಕ್ತಿ ಅವ್ನು ಕೇಳಿದಷ್ಟು ಟಿಪ್ಸ್ ಕೊಟ್ಟಿಲ್ಲ ಅಂತ ವಯಸ್ಸಾದ ಹಿರಿಯರ ಮೇಲೆ ಜಗಳ ಮಾಡಿ ಮುಂದಿನ ತಿಂಗಳಿಂದ ನಿಮ್ಗೆ ಸಿಲಿಂಡರ್ ಕೊಡೋದು ನಾನೇನೆ, ನೋಡ್ಕೊಳ್ಳಿ ಏನ್ ಮಾಡ್ತೀನಿ ಅಂತ ಧಮಕಿ ಹಾಕಿ ಹೋಗಿದ್ದಾನಂತೆ. ಈ ತರ ಡಿಮ್ಯಾಂಡ್ ಮಾಡಿ ಜಗಳ ಮಾಡಿ ದುಡ್ಡು ಕೇಳೋ ಅವಶ್ಯಕತೆ ಇರುತ್ತಾ? ಇಷ್ಟ ಆದ್ರೆ ಅವ್ರು ಕೊಡ್ತಾರೆ ಸ್ವಾಮಿ, ಒಂದ್ ಮಾತು ಕೇಳಿ ನೀವು, ತಪ್ಪಲ್ಲ. ಕೊಟ್ರೆ ತಗೊಳ್ಳಿ, ಕೊಟ್ಟಿಲ್ಲ ಅಂತಂದ್ರೆ ಜಗಳ ಮಾಡ್ತೀರಾ? ಅಕ್ಕಪಕ್ಕ ಜನ ಎಲ್ಲ ನೋಡೋ ತರ ಕಿರ್ಚಾಡಿ ಹೋಗಿದ್ದಾನಂತೆ. ಗ್ರೌಂಡ್ ಫ್ಲೋರ್ ಮನೆಗೆ 50 ರಿಂದ 100 ರೂಪಾಯಿ ಡಿಮ್ಯಾಂಡ್ ಮಾಡ್ತಾರೆ. ಎಲ್ಲಿಂದ ತರ್ತಾರೆ? ದುಡ್ಡಿರೋರು ಕೊಡ್ತಾರೆ ಸ್ವಾಮಿ, ಬಡವರಿಗೆ 1 ರೂಪಾಯಿನೂ ಲೆಕ್ಕ ಆಗಿರುತ್ತೆ. ಈ ಕಡೆ ಕಸ ಗುಡ್ಸೋರ್ಗೆ ತಿಂಗಳಲ್ಲಿ 50 ರಿಂದ 100 ರೂಪಾಯಿ ಕೊಡ್ಬೇಕು, ನಿಮ್ಮಂತವ್ರಿಗೆ ತಿಂಗಳಲ್ಲಿ 50 ರಿಂದ 100 ಕೊಡ್ಬೇಕು. ಇದೇ ತರ ಪ್ರತಿ ತಿಂಗಳು 500 ರೂಪಾಯಿ ಟಿಪ್ಸ್ ಕೊಡೋ ಅಂತ ಸಾಹುಕಾರರು ತುಂಬಾ ಕಮ್ಮಿ ಇದ್ದಾರೆ. ಕಷ್ಟಪಟ್ಟು ಸಂಪಾದನೆ ಮಾಡ್ತೀವಿ ಯಾರೇ ಆದ್ರೂನು. ನಾಚಿಕೆ ಆಗಲ್ವಾ ಸಂಜಯ್ ಗೌಡ? ವಯಸ್ಸಾಗಿರೋವ್ರ ಮೇಲೆ ಹೋಗಿ ನೀನು ದೌರ್ಜನ್ಯ ಮಾಡಿ ಜಗಳ ಮಾಡ್ತಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಪ್ರತಿಯೊಂದು ಏಜೆನ್ಸಿ ಹುಡುಗರು ಕೂಡ 50 ರಿಂದ 100 ರೂಪಾಯಿ ಒಂದೊಂದು ಮನೆಗೆ ಸಿಲಿಂಡರ್ಗೆ ನೀವು ವಸೂಲಿ ಮಾಡ್ತಾ ಇದ್ದೀರಲ್ಲ. 10 ಮನೆಗೆನೆ ನಿಮ್ಗೆ 500 ರೂಪಾಯಿ, 20 ಮನೆಗೆ ನೀವು ಸಿಲಿಂಡರ್ ಕೊಟ್ರೆ 1000 ರೂಪಾಯಿ. ಒಂದ್ ದಿನಕ್ಕೆ ಸಂಬಳ ಅಲ್ಲದೆ ಗಿಂಬಳನೆ ನೀವು 1000 ರೂಪಾಯಿ ಮೇಲೆ ತಿನ್ಬೇಕಾ? ಇದು ಕೇವಲ ಚಂದ್ರ ಏಜೆನ್ಸಿ ಕತೆ ಅಲ್ಲ, ಇಡೀ ಕರ್ನಾಟಕದಲ್ಲಿ ಪ್ರತಿಯೊಂದು ಗ್ಯಾಸ್ ಏಜೆನ್ಸಿ ಹುಡುಗರು ಕೂಡ ಒಂದೊಂದು ಸಿಲಿಂಡರ್ ನ ಡೆಲಿವರಿ ಕೊಡೋದಕ್ಕೆ 50 ರಿಂದ 100 ರೂಪಾಯಿ ವರೆಗೂ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಆದ್ರೆ ಸ್ವಲ್ಪ ಕೇಳಿ ಮಾಡಿ ದುಡ್ಡು ತಗೊಳ್ಳಿ, ಬೇಡ ಅಂತ ಹೇಳಲ್ಲ. ಕೆಳಗಡೆ ಗ್ರೌಂಡ್ ಫ್ಲೋರ್ ಮನೆಗೂ ಕೂಡ ಇವ್ರಿಗೆ 50 ರಿಂದ 100 ರೂಪಾಯಿ ಕೊಡ್ಬೇಕಂತೆ. ಕೊಟ್ಟಿಲ್ಲ ಅಂದ್ರೆ ಮುಂದಿನ ಸತಿ ಅವರು ಗ್ಯಾಸ್ ನಮ್ಗೆ ಕೊಡಲ್ವಂತೆ. ಇದನ್ನ ಪ್ರಶ್ನೆ ಮಾಡಕ್ಕೆ ಯಾರು ಇಲ್ಲ. ಇವಾಗ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ನೋಡಿ, ನಾನು ನಿಷ್ಠುರ ಆಗ್ಬೇಕು. ನಿನ್ಗೆ ಯಾಕೆ ಇದೆಲ್ಲ ಮುಚ್ಕೊಂಡ್ ಮನೆಯಲ್ಲಿರೇ? ಇಷ್ಟ ದಿನ ಮುಚ್ಕೊಂಡ್ ನಾವು ಮನೆಯಲ್ಲಿ ಇರೋದಕ್ಕೆ ಸ್ವಾಮಿ ಅವ್ರು ಹೆಚ್ಕೊಂಡು ಹೋಗ್ತಾ ಇರೋದು. ಬಿಟ್ರೆ ಒಡ್ದು ದುಡ್ಡು ತಗೊಂಡ್ ಹೋಗೋ ಲೆವೆಲಿಗೆ ಬರ್ತಾರೆ. ಗೊತ್ತಾ ನಿಮ್ಗೆ? ಒಂದ್ ದಿನಕ್ಕೆ ಎಷ್ಟು ಮನೆಗೆ ಇವರು ಸಿಲಿಂಡರ್ ನ ಕೊಡ್ತಾರೆ, ಎಷ್ಟು ದುಡ್ಡು ಮಾಡ್ತಾರೆ? ಕೊಟ್ಟಿರೋ ದುಡ್ಡನ್ನ ತಗೊಂಡ್ ಹೋಗ್ಬೇಕಲ್ವಾ? ಎಷ್ಟು ಕೊಡ್ತೀವೋ ಅಷ್ಟು. ನಮ್ಮ ಹತ್ರ 20 ಇರುತ್ತೋ 30 ಇರುತ್ತೋ ನಾವು ಕೊಡ್ತೀವಿ. ನೀನ್ 50 ಕೊಡ್ಬೇಕು, ನೀನ್ 100 ಕೊಡ್ಬೇಕು ಅಂತ ಬೀದಿಲಿ ನಿಂತ್ಕೊಂಡು ಜಗಳ ಮಾಡೋ ಲೆವೆಲಿಗೆ ಬಂದಿದ್ದಾರೆ. ಹೇಳ್ತಾ ಇದ್ದೀನಿ ನೋಡಿ, ಸಾರ್ವಜನಿಕರು ಪ್ರತಿಯೊಬ್ಬರು ಇದನ್ನ ಪ್ರಶ್ನೆ ಮಾಡಿ ಏಜೆನ್ಸಿ ಕಡೆಯಿಂದ ಹುಡುಗರಿಗೆ ಸಂಬಳ ಕರೆಕ್ಟ್ ಆಗಿ ಕೊಡ್ಬೇಕು. ಅವ್ನು ಏಜೆನ್ಸಿ ಇಟ್ಕೊಂಡು ಸಂಬಳ ಕೊಡ್ದಂಗೆ ಪ್ರತಿಯೊಂದು ಮನೆಯಲ್ಲೂ ದುಡ್ಡು ವಸೂಲಿ ಮಾಡಕ್ ಬಿಟ್ಟಿದಾನ. ಇಂಡಿಯನ್ ಗ್ಯಾಸ್ ಅತ್ತಿಗುಪ್ಪೆ ಚಂದ್ರ ಏಜೆನ್ಸಿ ಸಂಜಯ್ ಗೌಡ ಮುಂದಿನ ತಿಂಗಳು ನೋಡ್ಕೋತೀನಿ ಅಂತಲ್ಲ, ನಿಮ್ಮನ್ನು ನೋಡ್ಕೊಳ್ಳೋದು ಜನಗಳಿಗೆ ಗೊತ್ತು. ಮುಂದಿನ ತಿಂಗಳು ಅದೇನ್ ನೋಡ್ಕೋತೀಯ ನೋಡ್ಕೋ, ನಾವುನು ಚೆನ್ನಾಗೆ ನೋಡ್ಕೋತೀವಿ. ಅರ್ಥ ಆಯ್ತಾ? ದುಡ್ಡು ಕೇಳಲಿ ಪರವಾಗಿಲ್ಲ, ಆದ್ರೆ ನೀನ್ ಇಷ್ಟು ಕೊಡ್ಲೇಬೇಕು, ಇಲ್ಲಾಂದ್ರೆ ಆಗಲ್ಲ ಅಂತ ನಿಂತ್ಕೊಂಡು ಜಗಳ ಮಾಡ್ತಾರಲ್ಲ ಸ್ವಾಮಿ. ಬಿಲ್ ಮೇಲೆ ಏನಿದೆ ದುಡ್ಡು ಪೇ ಮಾಡಿರ್ತಾರಲ್ವಾ, ಕೈಲಾಗಿದ್ದು ಎಕ್ಸ್ಟ್ರಾ ಕೊಡ್ತಾರೆ, ತಗೊಂಡ್ ಬದುಕಿ. ಕೊಡೋರ ಹತ್ರ ತಗೊಳ್ಳಿ, ಇಲ್ಲ ಅಂದೋರ ಹತ್ರ ಜಗಳ ಮಾಡಕ್ ಹೋಗ್ಬೇಡಿ. ನಿಮ್ ಜನ್ಮಕ್ ನಾಚಿಕೆ ಆಗಿಲ್ಲ ಅಂದ್ರೆ ಕೇಡು. ಥೂ.